ಹಾಯ್ ನಮಸ್ತೆ, ನಾನಿದ್ದೀನಿ ಇವತ್ತು ನಮ್ಮ ಗುಬ್ಬಿ ತಾಲೂಕಿನ ಸೇರ್ವೆಗಾರನ ಪಾಳ್ಯ. ಈ ಸೇರ್ವೆಗಾರನ ಪಾಳ್ಯ ಇತಿಹಾಸ ಒಂದು ಸ್ವಲ್ಪ ನೀವು ವಿಡಿಯೋ ಮಾಡಬೇಕು ಅಂತೇಳಿ ನಮ್ಮ ಗುಬ್ಬಿ ಸ್ನೇಹಿತರು ಹೇಳಿದ್ರು, ಆ ಕಾರಣಕ್ಕೆ ಬಂದಿದ್ದೀನಿ. ಈ ಸೇರ್ವೆಗಾರನ ಪಾಳ್ಯ ಅಂತ ಇವ್ರ ಹೆಸರಿಗೆ ಯಾಕೆ ಬಂತು? ಈ ಸೇರ್ವೆಗಾರನ ಪಾಳ್ಯದ ಇತಿಹಾಸ ಏನು ಗೊತ್ತಾ? ನಮ್ಮ ಗುಬ್ಬಿ ವಿಧಾನಸಭಾ ಕ್ಷೇತ್ರಕ್ಕೆ 5 ಬಾರಿ ಶಾಸಕರನ್ನ ಕೊಟ್ಟಿರ್ತಕ್ಕಂಥ ಈ ಸೇರ್ವೆಗಾರನ ಪಾಳ್ಯದ್ದು ಮತ್ತೊಂದು ವಿಶೇಷ. ಈ ಕುರಿತು ನಮ್ಮ ಶಾಸಕರಾದ SR ಶ್ರೀನಿವಾಸ್ ಅವ್ರನ್ನು ಕೂಡ ಮಾತಾಡ್ಸಿದ್ದೀನಿ. ಅವರ ಊರಿನ ಹೆಸರಿಗೆ ಹಿನ್ನೆಲೆ ಏನು, ಮತ್ತು ಅವರ ಈ ಹೆಸರಿಗೆ ಅವರ ಮೂಲ ಕುಟುಂಬ ಕಾರಣ ಅಂತಕ್ಕಂಥದ್ದು ಒಂದು ಹಲವರು ಹೇಳ್ತಾರೆ. ಆ ಕುರಿತು ಅವರು ಕೂಡ ಮಾತಾಡಿದ್ದಾರೆ. ಬನ್ನಿ ಈ ಊರಿನ ಇತಿಹಾಸದ ತಿಳಿಯೋಣ. ಗುಬ್ಬಿ ತಾಲೂಕಿನ ಒಂದು ಸಣ್ಣ ಹಳ್ಳಿಗಳಲ್ಲಿ ಈ ಸೇರ್ವೆಗಾರನ ಪಾಳ್ಯ ಕೂಡ ಕೇವಲ ಒಂದು 25 ಕುಟುಂಬಗಳಿರ್ತಕ್ಕಂಥ ಈ ಗ್ರಾಮ ಹಲವು ವಿಶೇಷಗಳಿಗೆ ಕಾರಣವಾಗಿದೆ. ಈ ಗ್ರಾಮ 5 ಬಾರಿ ಗುಬ್ಬಿ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರನ್ನು ಕೊಟ್ಟಂಥ ಗ್ರಾಮ, ಮತ್ತು ಬಹಳ ಹಿಂದೆಯೇ ರಾಷ್ಟ್ರಪತಿಗಳಿಂದ ಶೌರ್ಯ ಪ್ರಶಸ್ತಿ ಪಡೆದಂಥ ಬಾಲಕ ಕೂಡ ಈ ಊರಿನವರೇ ಅಂತಕ್ಕಂಥವ್ರು ಮತ್ತೊಂದು ವಿಶೇಷ. ಈ MMA ಕಾವಲ್ ಅಂತ ಏನಿದೆಯಲ್ಲ, ಇದು ಸುಮಾರು 3000 ಚಿಲ್ಲರೆ ಎಕರೆಯನ್ನು ಒಂದೇ ಸರ್ವೆ ನಂಬರಲ್ಲಿ ಒಳಗೊಂಡಿರ್ತಕ್ಕಂಥ ವಿಸ್ತಾರವಾದಂಥ ಸರ್ವೆ ನಂಬರ್ ಹೊಂದಿರತಕ್ಕಂಥ ಮತ್ತೊಂದು ವಿಶೇಷ ಈ MMA ಕಾವಲ್ದು. ಈ ಸೇರ್ವೆಗಾರನ ಪಾಳ್ಯ ಅಂತ ಯಾಕಾಯಿತು ಅಂತ ಹಿನ್ನೆಲೆ ಹೇಳೋದಾದರೆ, ಈ ಸೇರ್ವೆಗಾರ ಅಂತಕ್ಕಂಥದ್ದು ಮೂಲ ಮರಾಠಿ ಪದ. ಈ ಮಹಾರಾಜರ ಕಾಲದಲ್ಲಿ, ಮೈಸೂರು ಮಹಾರಾಜರ ಕಾಲದಲ್ಲಿ ಈ ಅಮೃತ್ ಮಹಲ್ ತಳಿ ಅಂತಕ್ಕಂಥದ್ದು ಒಂದು ಎತ್ತುಗಳಿದ್ವು, ಹಸುಗಳು ಅಂತ ಇದ್ವು. ಅವುಗಳನ್ನ ಮೇಯಿಸೋಕ್ಕೆ ಒಬ್ಬರನ್ನ ನೇಮಕ ಮಾಡಿದ್ರು, ಸುಮಾರು ಜನನ. ಅವ್ರನ್ನ ನಿರ್ವಹಣೆ ಮಾಡೋಕ್ಕೆ, ಯಾರು ಆ ಅಮೃತ್ ಮಹಲ್ ತಳಿ ದನಗಳನ್ನ ಮೇಯಿಸಿದ್ರಲ್ಲ, ಆ ನಿರ್ವಹಣೆ ಮಾಡ್ತಕ್ಕಂಥವ್ರಿಗೆ ಸೇರ್ವೆಗಾರ ಅಂತ ಕರಿತಿದ್ರಂತೆ. ಆ ಕುಟುಂಬದಿಂದ ಹಿನ್ನೆಲೆ ಬಂದಿರತಕ್ಕಂಥ ಅವಾಗ ಸೇರ್ವೆಗಾರನಂತ ಯಾರು ಕರಿತಿದ್ರಲ್ಲ, ಅವ್ರ ಹೆಸರಿನಲ್ಲಿನ ಈ ಊರನ್ನು ಸ್ಥಾಪನೆ ಆಗಿದ್ದು. ಅವ್ರ ಹೆಸರು ಈ ಸೇರ್ವೆಗಾರನ ಪಾಳ್ಯ ಅಂತ ಹೆಸರು ಕರೆಯೋಕ್ಕೆ ಅಂತಕ್ಕಂಥದ್ದು ಇಲ್ಲಿನ ಅಭಿಪ್ರಾಯ ಜನರದ್ದು ಕೂಡ. ಇದ್ರ ಹೆಸರು ಜೊತೆಗೆ ಇನ್ನೊಂದು ಹೇಳಬೇಕು ಅನ್ನೋಂತಂದರೆ, ಈ ಮಹಾರಾಜರ ಕಾಲದಲ್ಲಿ ಅರಮನೆಯಲ್ಲಿ ಈ ಸೇರ್ವೆಗಾರ ಅಂತಕ್ಕಂಥ ಒಂದು ಹುದ್ದೆ ಇತ್ತಂತೆ. ಅವರು ಅಪ್ಪಣೆ ಪಡೆದು ಬೇರೆ ಬೇರೆ ಊರಿಗೆ ಹೋಗಿ ಮಹಾರಾಜರ ಕೆಲಸಗಳನ್ನು ಮಾಡ್ಕೊಂಬರ್ತಕ್ಕಂಥ ಕೆಲಸ ಆ ಸೇರ್ವೆಗಾರ ಅಂತಕ್ಕಂಥ ಹುದ್ದೆಯಲ್ಲಿರ್ತಕ್ಕಂಥದ್ದು ಕೆಲಸ ಆಗಿತ್ತಂತೆ. ಮಹಾರಾಜರ ಒಂದು ಅಪ್ಪಣೆ ಪಡೆದ ನಮ್ಮ ತಾತ ಅವರು ಕಾಲದಲ್ಲಿ ಇಲ್ಲಿ ಸುಮಾರು 4,000 ಎಕರೆ ಕಾವಲಿದೆ. ಅದು ಮಹಾರಾಜರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾವಲ್ ಅದು. ಅವಾಗ ಇಲ್ಲಿ ದನ ಮೇಯಿಸೋರು, ಮತ್ತು ಇಲ್ಲಿ ಈ ಜಮೀನು ಉಳುಮೆ ಮಾಡೋರಿಗೆಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು, ಮತ್ತು ಅವ್ರಿಗೆ ಮಹಾರಾಜರಿಗೆ ತಲುಪಿಸ್ತಕ್ಕಂಥದ್ದು. ಮತ್ತು ಇಲ್ಲಿ ಅರವಂಟಿಗೆ ಅಂತ ಇದೆ, ನಮ್ಮೂರು ಬಿಳಿಕಲ್ಪಾಳ್ಯಕ್ಕೆ ಹೋಗೋ ಜಾಗದಲ್ಲಿ ಅರವಂಟಿಗೆ ಅಂತ ಇದೆ. ಅದ್ರ ಜೊತೆಲಿ ಅರವಂಟಿಗೆ ಇಟ್ಕೊಂಡಿರೋದು ಹಸುಗಳು ಕೊಡ್ತಕ್ಕಂಥ ಹಾಲು ಅವೆಲ್ಲವೂ ಮಜ್ಜಿಗೆ ಮಾಡಿಬಿಟ್ಟು ದಾರಿಲಿ ಹೋಗೋ ಬರೋರಿಗೆ ಅವರು ಮಜ್ಜಿಗೆ ಕೊಡ್ತಕ್ಕಂಥದ್ದು. ಪ್ರತಿ ನಿತ್ಯ ಬಿಸಿಲಲ್ಲಿ ಇದ್ದಂಥವ್ರಿಗೆ ಮಜ್ಜಿಗೆ ಕೊಡ್ತಕ್ಕಂಥದ್ದು ಇನ್ನು ನಮ್ಮ ತಾತ ಅವ್ರ ಕಾಲ ಮಾಡ್ತಿದ್ರು. ಅದರಿಂದ ಸೇವೆ ಇಕ್ಕಿದ್ವಲ್ಲ, ಅದಕ್ಕೆ ಅಲ್ಲಿ ಸೇರ್ವೆಗಾರನ ಪಾಳ್ಯ ಅಂತ ಹೆಸರು ಬಂದಿದೆ. ಸೇರ್ವೆಗಾರನ ಪಾಳ್ಯ ಅಂತ ಹೆಸರು ಬಂದಿದೆ ನಿಮ್ಮ ಕುಟುಂಬದಿಂದ ಅಂತ ಹೇಳ್ತಾರೆ ಹಿರಿಯರು. ಅದಕ್ಕೆ ನಿಮಗೆ ಮಹಾರಾಜರ ಕಾಲದಿಂದ ನಮ್ಮ ತಾತ ರಾಮೇಗೌಡರ ತಂದೆ ಅಂತ ಇಲ್ಲ, ಅವರಪ್ಪ ಹುಚ್ಚೇಗೌಡರು ಅಂತ. ಅವರು ಅರವಂಟಿಗೆ ಇಟ್ಕೊಂಡು ಇದು ಮಾಡ್ತಿದ್ದಕ್ಕೆ ಅವಾಗ ಸೇರ್ವೆಗಾರ ಪಾಳ್ಯ ಗುಬ್ಬಿ ತಾಲೂಕಿನಲ್ಲಿ ಕಂಡು ಬರ್ತಕ್ಕಂಥ ಚಿಕ್ಕ ಗ್ರಾಮ. ಇದು ಚಿಕ್ಕ ಗ್ರಾಮ ಆದರೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ತುಂಬ ಪ್ರಸಿದ್ಧತೆ ಪಡ್ಕೊಂಡಿರ್ತಕ್ಕಂಥದ್ದು. 5 ಬಾರಿ ಶಾಸಕರನ್ನ ಈ ಗ್ರಾಮ ಕೊಟ್ಟಿರ್ತಕ್ಕಂಥದ್ದು. ಶಾಸಕರು 8ನೇ ತರಗತಿನಲ್ಲಿ ಓದಬೇಕಾದ್ರೆ ಇವ್ರ ಸ್ನೇಹಿತರು ಒಬ್ಬೇ ನೀರಲ್ಲಿ ಮುಳುಗ್ತಾ ಇರ್ತಾರೆ. ಅವ್ರನ್ನ ರಕ್ಷಣೆ ಮಾಡಿದ್ರಿಂದ ಇವ್ರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ದೊರಕಿದೆ. ಸೇರ್ವೆಗಾರ ಅಂತ ಹೆಸರು ಬಂದಿದ್ದು, ಊರ ಹೆಸರು ಎಲ್ಲ ಕಾರಣಕರ್ತರು ಯಾರು ಅಂದರೆ ಸನ್ಮಾನ್ಯ ಶ್ರೀ ಹುಚ್ಚೇಗೌಡರು ಅಂತ, ನಮ್ಮ MLA ಅವರ ತಂದೆಯವರ ತಂದೆ. ಅವರು ಸೇರ್ವೆಗಾರರು ಅಂತ ಏನಕ್ಕೆ ಹೆಸರು ಬಂತು ಅಂದರೆ, ಹಿಂದೆ ರಾಜರ ಕಾಲದಲ್ಲಿ ದನಗಳು ಮೇಯಕ್ಕೆ ಇಲ್ಲಿಗೆಲ್ಲ ಬರ್ತಿದ್ವಲ್ಲ, ಆ ಬಂದಾಗ ಅವ್ರ ಹಿಂದೆ ಬರ್ತಿದ್ದ ಸಿಬ್ಬಂದಿಗಳಿಗೆ, ಸಿಬ್ಬಂದಿ ಯೋಗಕ್ಷೇಮ, ಅವ್ರಿಗೆ ಆಹಾರ, ಊಟದ ವಿಚಾರ, ಎಲ್ಲ ವಿಚಾರನ ಸವಲತ್ತನ್ನ ಇವರು ಕಡೆಯಿಂದ ಪೂರೈಸಬೇಕಾಗ್ತದೆ. ಇದು ಅದಕ್ಕೋಸ್ಕರ ಆ ಮುಖ್ಯವಾದ ಮನುಷ್ಯನಿಗೆ ಸೇರ್ವೆಗಾರ ಅಂತ ಹೆಸರು ಬಂತು. ಅಮೃತ್ ಮಹಲ್ ತಳಿ ಮೈಸೂರಿಗೆ ಮೈಸೂರಲ್ಲ, ಬರ್ತಿದ್ರಲ್ಲ ಸಿಬ್ಬಂದಿ, ನಿರ್ವಹಣೆ ಮಾಡೋದು ನೋಡ್ಕೊಳ್ಳೋದು, ಅವ್ರನ್ನೆಲ್ಲ ಅವರು ಏನು ಮಾಡ್ತಾ ಇದ್ದಾರೆ, ಎಷ್ಟು ದಿನ ಮೇಯ್ದು ಬಿಟ್ಟು ಏನು ಅದು ಊಟದ ವ್ಯವಸ್ಥೆ ಎಲ್ಲ ಇವ್ರ ಕಡೆಯಿಂದ ಅವ್ರಿಗೆ ಟ್ರೀಟ್ಮೆಂಟ್ ನಡೀತಿತ್ತು. ಸೊ ಅದಕ್ಕೋಸ್ಕರ ಸೇರ್ವೆಗಾರ ಅಂತ ಹೆಸರು ಬಂತು.